ಬೆಂಗಳೂರು ವೇಸ್ಟ್ ಪ್ಲಾಸ್ಟಿಕ್ಗೆ ಕಡಪದಲ್ಲಿ ಸಾಕಷ್ಟು ಬೇಡಿಕೆ ಇದೆ. ನಗರದ ಪ್ಲಾಸ್ಟಿಕ್ಗೆ ಹೊರ ರಾಜ್ಯದಲ್ಲಿ ಡಿಮ್ಯಾಂಡ್ ಇದೆ. ಬೆಂಗಳೂರು ವೇಸ್ಟ್ ಪ್ಲಾಸ್ಟಿಕ್ಗೆ ಕಡಪದಲ್ಲಿ ಬೇಡಿಕೆ, ನಗರದಲ್ಲಿ ಪ್ಲಾಸ್ಟಿಕ್ಗೆ ಹೊರ ರಾಜ್ಯದಲ್ಲಿ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಬೆಂಗಳೂರಿನ ತ್ಯಾಜ್ಯ ಪ್ಲಾಸ್ಟಿಕ್ಗೆ ಆಂಧ್ರದಲ್ಲಿ ಭಾರೀ ಬೇಡಿಕೆ ಇರುವಂಥದ್ದು. ನಿತ್ಯ ನಮ್ಮ ನಗರದಲ್ಲಿ 350 ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪನ್ನವಾಗುತ್ತೆ. ಈ ತ್ಯಾಜ್ಯ ಪ್ಲಾಸ್ಟಿಕ್ ಬಿಡದಿಯ ಪ್ಲಾಂಟ್ಗೆ ರವಾನೆ ಕೂಡ ಆಗುತ್ತೆ. ಪ್ಲಾಸ್ಟಿಕ್ ಅನ್ನ ರಾಷ್ಟ್ರೀಯ ಕಂಪನಿಯಿಂದ ಬೇಡಿಕೆಯನ್ನ ಕೂಡ ನೀಡಲಾಗಿರುವಂಥದ್ದು. ಬೆಂಗಳೂರು ಏನಿವಾಗ ಬೆಂಗಳೂರಿಂದ ವೇಸ್ಟ್ ಪ್ಲಾಸ್ಟಿಕ್ ಅದು ಕಡಪದಲ್ಲಿ ಸಾಕಷ್ಟು ಬೇಡಿಕೆಯನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು. ನೋಡಿ, ಬೆಂಗಳೂರು ಒಂದರಲ್ಲೇ ತ್ಯಾಜ್ಯ ಪ್ಲಾಸ್ಟಿಕ್ಗೆ ಆಂಧ್ರದಲ್ಲಿ ಭಾರೀ ಬೇಡಿಕೆ ಇರುವಂಥದ್ದು. ನಿತ್ಯ ನಗರದಲ್ಲಿ ಅಂದರೆ ಒಂದು ದಿನದ ಒಂದು ಬೆಂಗಳೂರಿನ ತ್ಯಾಜ್ಯ ಪ್ಲಾಸ್ಟಿಕ್ ಏನು 350 ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪನ್ನ ಇರುವಂಥದ್ದು. ಹೀಗಾಗಿ 350 ಟನ್ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಏನು ಮಾಡೋದು, ಇದನ್ನೆಲ್ಲ ಕೂಡ ಬಿಡದಿಯ ಪ್ಲಾಂಟ್ಗೆ ರವಾನೆ ಮಾಡಲಾಗುತ್ತೆ. ಇದೀಗ ರಾಷ್ಟ್ರೀಯ ಕಂಪನಿ ಕೂಡ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಆ ಒಂದು ಪ್ಲಾಸ್ಟಿಕ್ ತ್ಯಾಜ್ಯ ಪ್ಲಾಸ್ಟಿಕ್ ಏನಿದೆ ಅದನ್ನು ನಮಗೆ ರವಾನೆ ಮಾಡಿ ಎನ್ನುವಂತಹ ಬೇಡಿಕೆಯನ್ನು ಕೂಡ ಇಟ್ಟಿರುವಂಥದ್ದು. ಈ ಕುರಿತಂತೆ ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಕಾದು ನೋಡಬೇಕಾಗಿದೆ. ಹಾಗಾದರೆ ಯಾವ ಕಂಪನಿ ಈ ಒಂದು ತ್ಯಾಜ್ಯ ಪ್ಲಾಸ್ಟಿಕ್ಗೆ ಬೇಡಿಕೆಯನ್ನು ಇಟ್ಟಿದೆ ನೋಡ್ತಾ ಹೋಗೋದಾದ್ರೆ, ಆಂಧ್ರದ ಡಾಲ್ಮಿಯಾ ಸಿಮೆಂಟ್ ಕಾರ್ಖಾನೆ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಆಂಧ್ರದ ಡಾಲ್ಮಿಯಾ ಸಿಮೆಂಟ್ ಕಾರ್ಖಾನೆಯಿಂದ ಈ ತ್ಯಾಜ್ಯ ಪ್ಲಾಸ್ಟಿಕ್ಗೆ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ತ್ಯಾಜ್ಯ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡಿ ಸಿಮೆಂಟ್ ತಯಾರಿಕೆ ಮಾಡಲಾಗುತ್ತಂತೆ. ಮುಂದಿನ ಸೋಮವಾರದಿಂದ ಆಂಧ್ರದ ಕಡಪಗೆ ರವಾನೆಯಾಗುತ್ತೆ. 5 ಪಾಲಿಕೆಗಳಿಂದ ಪ್ಲಾಸ್ಟಿಕ್ ವಿಂಗಡಣೆ ಮಾಡಿ ಕಂಪನಿಗೆ ರವಾನೆ ಮಾಡಲಾಗುತ್ತೆ. ಪ್ಲಾಸ್ಟಿಕ್ ರವಾನೆಯಿಂದ ಪ್ರತಿ ಟನ್ಗೆ 2,000 ರೂಪಾಯಿ ಆದಾಯ ಇದೆಯಂತೆ. ಇದರಿಂದ ಜಿಬಿಎಗೆ ವಾರ್ಷಿಕ ಕೋಟ್ಯಾಂತರ ಹಣ ಆದಾಯ ಕೂಡ ಇರಲಿದೆ. ಈ ಕುರಿತಂತೆ ತ್ಯಾಜ್ಯ ಘಟಕದ ಅಧ್ಯಕ್ಷ ಕರಿಗೌಡ ಅವರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾದ್ರೆ ಏನಿದು ಪ್ಲಾಸ್ಟಿಕ್ ರವಾನೆ ಹಾಗೆ ಡಾಲ್ಮಿಯಾ ಸಿಮೆಂಟ್ ಒಪ್ಪಂದ ನೋಡ್ತಾ ಹೋಗೋಣ. ಈಗ ಪ್ರತಿದಿನ 350 ಟನ್ ಲೋ ವ್ಯಾಲ್ಯೂ ಪ್ಲಾಸ್ಟಿಕ್ ನ ಬೇರ್ಪಡಿಸ್ತಿದ್ವಿ. ನಮ್ಮ ಗುರಿ ಎಲ್ಲ ಸಾರ್ವಜನಿಕರು ಸಹಕರಿಸಿದರೆ ಕನಿಷ್ಠ 1,000 ಮೆಟ್ರಿಕ್ ಟನ್ ಪ್ಲಾಸ್ಟಿಕ್ ಅನ್ನ ಬೇರ್ಪಡಿಸಬಹುದು. ಕಡಪದ ಡಾಲ್ಮಿಯಾ ಸಿಮೆಂಟ್ಸ್ ಅವರು ಈ ಲೋ ವ್ಯಾಲ್ಯೂ ಪ್ಲಾಸ್ಟಿಕ್ ಅನ್ನ ತಗೊಳ್ಳಿಕ್ಕೆ ಮುಂದೆ ಬಂದಿದ್ದಾರೆ. ಇದರಿಂದ ನಮ್ಗೆ ಅವರು ಈ ಪ್ಲಾಸ್ಟಿಕ್ ಅನ್ನ ತಗೊಂಡು EPR ಕೊಡ್ತಾರೆ, EPR ಕ್ರೆಡಿಟ್ಸ್. ಅದರಿಂದ ನಮಗೆ ಒಂದಷ್ಟು ಆರ್ಥಿಕವಾಗಿ BSWML ಗೆ ಸಹಾಯ ಆಗುತ್ತೆ. ಎಷ್ಟಾಗುತ್ತೆ ಸರ್? ಟನ್ನಿಗೆ ಎಷ್ಟು ಬರ್ಬೋದು? ಸರಾಸರಿ ಟನ್ನಿಗೆ 1,500 ರೂಪಾಯಿ ಲಾಭ ಬರುತ್ತೆ ಅನ್ನೋ ನಿರೀಕ್ಷೆ ಇದೆ. EPR ಕ್ರೆಡಿಟ್ ಮೊಡಾಲಿಟೀಸ್ ವರ್ಕೌಟ್ ಮಾಡ್ತೀವಿ. 1-2 ದಿವಸದಲ್ಲಿ ಸ್ಪಷ್ಟ ಚಿತ್ರಣ ಸಿಗುತ್ತೆ. ನಾವೀಗ ಪ್ರತಿದಿನ 350 ಟನ್ ಲೋ ವ್ಯಾಲ್ಯೂ ಪ್ಲಾಸ್ಟಿಕ್ ನ ಬೇರ್ಪಡಿಸ್ತೀವಿ.